Very good evening to all of you. ಶುಭ ಸಂಜೆಯ ವೇಳೆಯ ವಂದನೆಗಳು. Welcome back to this Bible study. ಪ್ರತಿವೇದ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ. I praise God for this opportunity God has given to us. ದೇವರು ನಮಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. We are meditating upon the subject of the Holy Spirit. ಪವಿತ್ರಾತ್ಮನ ಕುರಿತಾಗಿ ನಾವು ಚರ್ಚಿಸುತ್ತಾ ಇದ್ದೇವೆ ಸತ್ಯವೇದ ಧ್ಯಾನದಲ್ಲಿ. And you remember anything from last week? ಕಳೆದ ವಾರದ ಅಧ್ಯಯನದಿಂದ ನಿಮಗೆ ಜ್ಞಾಪಕವಾದಂತಹ ಸಂಗತಿಗಳನ್ನು ಹೇಳ್ಬೋದಾ? 3 levels of relationship with the Holy Spirit. ಪವಿತ್ರಾತ್ಮನ ಜೊತೆಗಿನ 3 ಹಂತದ ಸಂಬಂಧ. Okay, what is the first level? ಮೊದಲನೇ ಹಂತ Natural level. Okay. ಸ್ವಾಭಾವಿಕವಾದ ಹಂತ. Anybody can say what is natural level? ಸ್ವಾಭಾವಿಕವಾದ ಹಂತ ಅಂದ್ರೆ ಏನು? What is natural level? It is like trying to understand about the Holy Spirit with our natural mind. ಪವಿತ್ರಾತ್ಮನ ಕುರಿತಾಗಿ ನಮ್ಮ ಸ್ವಾಭಾವಿಕವಾದ ವಲಯದಿಂದ ಅರ್ಥೈಸುವಂತದ್ದು. Okay, as in that the person actually is not having any connection with the Holy Spirit. ಅಂದ್ರೆ ಆ ಮನುಷ್ಯನಿಗೆ ಪವಿತ್ರಾತ್ಮನ ಜೊತೆ ಯಾವ ಸಂಬಂಧವಿಲ್ಲ ಆ ಹಂತದಲ್ಲಿ. Or the person is not saved. ಅಥವಾ ಮನುಷ್ಯ ಇನ್ನೂ ರಕ್ಷಿಸಲ್ಪಟ್ಟಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. Still called as a Christian because born in Christian family or goes to some church. ಇನ್ನು ಕ್ರೈಸ್ತರಾಗಿ ಕರೆಯಲ್ಪಡ್ತಾರೆ ಯಾಕಂದ್ರೆ ಕ್ರೈಸ್ತ ಒಂದು ಕುಟುಂಬದಲ್ಲಿ ಅವರು ಹುಟ್ಟಿರುತ್ತಾರೆ. Okay, but when the person hears about the Holy Spirit, ಆದ್ರೆ ಒಬ್ಬ ಮನುಷ್ಯ ಪವಿತ್ರಾತ್ಮನ ಕುರಿತಾಗಿ ಕೇಳಿದಾಗ okay, the person thinks that this is something supernatural, it's not for me. ತುಂಬಾ ಒಂದು ಸೂಪರ್ ನ್ಯಾಚುರಲ್ ಆದಂತಹ ಸಂಗತಿ ಇದು ಎಂಬುದಾಗಿ ಅವರು ಅರ್ಥೈಸ್ತಾರೆ ಇದನ್ನ. Okay, some may even go to an extent to say that Holy Spirit is no more. ಇನ್ನು ಕೆಲವರು ಈ ಹಂತದಲ್ಲಿರುವವರು ಪವಿತ್ರಾತ್ಮ ನಿಲ್ವೇ ಇಲ್ಲ ಎಂಬುದಾಗಿ ಕೂಡ ಹೇಳ್ಬಹುದು. Okay, we have seen some examples, some churches names also. ಕೆಲವು ಉದಾಹರಣೆಗಳನ್ನ ನೋಡಿ ಕೆಲವು ಸಭೆಗಳು ಈ ರೀತಿಯಾಗಿ ಒಂದು ನಂಬಿಕೆಯಲ್ಲಿರುವಂತದ್ರ ಕುರಿತಾಗಿ ನಾವು ಚರ್ಚಿಸಿದ್ವಿ. ಕೆಲವು ಡಿನಾಮಿನೇಷನ್ಸ್ ಬಗ್ಗೆ. What is the second level? ಎರಡನೇ ಹಂತ soul level. ಪ್ರಾಣ ಹಂತ. Okay, ಪ್ರಾಣಾತ್ಮಕ ಹಂತ, right? So this person is saved person. ಈ ಪ್ರಾಣಾತ್ಮಕ ಹಂತದಲ್ಲಿ ಆ ಮನುಷ್ಯನು ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ಆತನ ಅರ್ಥೈಸ್ತಾನೆ. Okay, saved, sealed with the Holy Spirit. ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಅವನು ಅರ್ಥೈಸ್ತಾನೆ. Okay, but their relationship with the Holy Spirit is only for the sake of some ministry or for some work. ಆದ್ರೆ ಕೆಲವು ಕಾರ್ಯಗಳಿಗೆ ಮಾತ್ರ ಅವರು ಪವಿತ್ರಾತ್ಮನ ಜೊತೆಗಿನ ಸಂಬಂಧವನ್ನು ಸೀಮಿತಗೊಳಿಸ್ತಾರೆ. There is no personal connection, personal relationship. ಪವಿತ್ರಾತ್ಮನ ಜೊತೆ ಒಂದು ಆತ್ಮಿಕವಾದಂತಹ ಸಂಬಂಧ ಅವರಿಗೆ ಇರುವುದಿಲ್ಲ. So like we pray for the leading of the Holy Spirit when we go for the ministry. ಅಂದ್ರೆ ಉದಾಹರಣೆಗೆ ಒಂದು ಸೇವೆಗೆ ಹೋಗುವಾಗ ಪವಿತ್ರಾತ್ಮನ ನಡೆಸುವಿಕೆಯನ್ನ ನಾವು ಪ್ರಾರ್ಥಿಸ್ತೇವೆ. Okay, but after coming back to our own life after the ministry, there is nothing about the Holy Spirit. ಸೇವೆ ಮುಗಿಸಿ ಬರುವಾಗ ಪವಿತ್ರಾತ್ಮನ ಕುರಿತಾಗಿ ಏನು ನಾವು ಆಲೋಚಿಸದೇ ಇಲ್ಲ. So I'm giving just one example. ಒಂದು ಉದಾಹರಣೆ ಕೊಡ್ತೇನೆ. All right, the third level. ಮೂರನೆಯ ಹಂತ spiritual level. This is a spiritual person. Okay, ಆತ್ಮಿಕವಾದಂತಹ ಹಂತ ಆತ್ಮಿಕವಾದಂತಹ ಮನುಷ್ಯನ ಕುರಿತಾಗಿದೆ. sometimes we use the word this is a very spiritual person. ಇದು ಈ ಮನುಷ್ಯ ತುಂಬಾ ಆತ್ಮಿಕವಾದ ಮನುಷ್ಯ ಎಂಬುದಾಗಿ ಕೆಲವೊಮ್ಮೆ ನಾವು ವರ್ಡ್ಸ್ ಯೂಸ್ ಮಾಡ್ತೇವಲ್ಲ. Okay, what is the meaning? ಅದರ ಅರ್ಥ ಏನು? That means that they have a close walk with the Holy Spirit. ಅಂದ್ರೆ ಪವಿತ್ರಾತ್ಮನ ಜೊತೆ ಆತ್ಮಿಕವಾದಂತಹ ಸಂಬಂಧವನ್ನು ಅವರು ಹೊಂದಿದ್ದಾರೆ. On a personal day to day level. ದಿನ ಪ್ರತಿ ದಿನ ಆತ್ಮಿಕವಾಗಿ ಪವಿತ್ರಾತ್ಮನ ಜೊತೆನೇ ನಡೀತಾ ಇದ್ದಾರೆ. Okay, praise God. Praise Lord. All right, so as we think about these things, ಈ ಎಲ್ಲ ವಿಷಯಗಳ ಕುರಿತಾಗಿ ನಾವು ಆಲೋಚಿಸುವಾಗ today I'm going to talk about the third level, the spiritual level. ಇವತ್ತು ನಾನು ಆತ್ಮಿಕ ವಲಯದ ಕುರಿತಾಗಿ ಆತ್ಮಿಕ ಹಂತದ ಕುರಿತಾಗಿ ಮಾತನಾಡ್ತೇನೆ. Okay, how do you move from level 1 to level 2? ನೀವು ಮೊದಲನೇ ಹಂತದಿಂದ ಎರಡನೇ ಹಂತಕ್ಕೆ ಹೇಗೆ ಹೋಗಲು ಸಾಧ್ಯ? ಹೇಗೆ ಹೋಗ್ತೇವೆ? ಮೊದಲನೇ ಹಂತ ಪರಿಶುದ್ಧಾತ್ಮನೇ ಇಲ್ಲ ಅಲ್ಲಿ, ಅಂದ್ರೆ ರಕ್ಷಣೆ ಹೊಂದಲಿಲ್ಲ. ಓಕೆ, ಎರಡನೇ ಹಂತಕ್ಕೆ ಹೋಗ್ಬೇಕಾದ್ರೆ ರಕ್ಷಣೆ ಹೊಂದಬೇಕು. ಮೂರನೇ ಹಂತಕ್ಕೆ ಬರ್ಬೇಕಾದ್ರೆ ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ, ಓಕೆ, ಪರ್ಸನಲ್ ರಿಲೇಶನ್ಶಿಪ್ ವಿತ್ ದ ಹೋಲಿ ಸ್ಪಿರಿಟ್, ಅದರ ಕುರಿತಾಗಿ ನಾವು ಈಗ ಮಾತನಾಡೋಣ. Till now we have discussed some information about the Holy Spirit. ಈವರೆಗೆ ಪವಿತ್ರಾತ್ಮನ ಕುರಿತಾಗಿ ಕೆಲವು ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. Okay, this information helps us to renew our mind. ಈ ಮಾಹಿತಿ ನಮ್ಮ ಮನಸ್ಸನ್ನ ಒಂದು ನವೀಕರಿಸಲಿಕ್ಕೋಸ್ಕರ ಸಹಾಯ ಮಾಡ್ತದೆ. Okay, but from today we'll go to the application level. ಆದ್ರೆ ಇವತ್ತಿಂದ ನಾವು ಅದನ್ನ ಹೇಗೆ ಅಂಗೀಕರಿಸಬಹುದು, ಅರ್ಥೈಸಬಹುದು ಎಂಬುದಾಗಿ ನಾವು ನೋಡೋಣ. ನಮ್ಮ ಜೀವನದಲ್ಲಿ ಹೇಗೆ ನಾವು ಅನ್ವಯಿಸಬಹುದು, day to day life. Yes. Okay, the practical things we'll talk about. ಪ್ರಾಕ್ಟಿಕಲ್ ಆಗಿ ನಡೆಯುವಂತ ವಿಷಯಗಳು ನಾವು ಹೇಗೆ ಇದನ್ನು ಅನ್ವಯಿಸಬಹುದು ಇದರ ಕುರಿತಾಗಿ ನಾವು ನೋಡೋಣ. We all know that we are sealed with the Holy Spirit, right? ನಮಗೆಲ್ಲರಿಗೂ ಗೊತ್ತು ನಾವು ಪವಿತ್ರಾತ್ಮನಿಂದ ಮುದ್ರಿತರಾಗಿದ್ದೇವೆ ಎಂಬುದಾಗಿ. What is this being led by the Holy Spirit? We'll see about that. ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಡುವುದು ಎಂದರೇನು, ನಡೆಸಲ್ಪಡುವುದು ಎಂಬುದಾಗಿ ಹೇಳಿದ್ರೇನು? We'll also see how do we surrender ourselves to the Holy ನಾವು Spirit. ಹೇಗೆ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಬಹುದು ಇದರ ಕುರಿತಾಗಿ ಕೂಡ ನಾವು ಚರ್ಚಿಸೋಣ. Okay, when Jesus was ascending to the heaven, ಯೇಸು ಸ್ವಾಮಿ ಆರೋಹಣ ಹೊಂದಿದಾಗ okay, ಆ ಸಮಯದಲ್ಲಿ okay, he spoke to his disciples. ಆತನು ತನ್ನ ಶಿಷ್ಯರ ಜೊತೆ ಮಾತನಾಡ್ತಾನೆ. There was a good number of people, right? ಅಲ್ಲಿ ತುಂಬಾ ಜನರು ಸೇರಿ ಬಂದಿದ್ರು ಆ ಸಮಯದಲ್ಲಿ, ತುಂಬಾ ಜನ What did he ಶಿಷ್ಯರು. tell them?
ಆತನ ಅವರಿಗೆ ಏನ್ ಹೇಳಿದ? I am ascending to the heaven, I'll give you another helper, right? So about this, Luke writes in Acts chapter 1 verse 8, we'll read. ಲೂಕನು ಇದರ ಕುರಿತಾಗಿ ಅಪೊಸ್ತಲ ಕೃತ್ಯ 1:8 ಬರೆದಿದ್ದಾರೆ. ನಾವು ನೋಡೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. Praise the Lord. Praise the So Lord. here Jesus talks to the disciples and he says that, you know, I'm going to go to the heaven and Holy Spirit is going to come upon you. ಪವಿತ್ರಾತ್ಮನು ನಿಮ್ಮ ಮೇಲೆ ಬರುತ್ತಾನೆ, ನಾನು ತಂದೆಯ ಬಳಿ ಹೋಗುವ ಸಮಯ ಬಂದಿದೆ ಎಂಬುದಾಗಿ ಶಿಷ್ಯರ ಬಳಿ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡ್ತೇವೆ. He says that wait for the Holy Spirit in the upper room. ಪವಿತ್ರಾತ್ಮನಿಗೋಸ್ಕರ ನೀವು ಮೇಲ್ ಮಾಡಿಯಲ್ಲಿ ಕಾಯಿರಿ ಎಂಬುದಾಗಿ ಕೂಡ ಹೇಳ್ತಾರೆ. Okay, and he says that when Holy Spirit comes upon you, what will happen? Yeah, you will receive power. ಪವಿತ್ರಾತ್ಮನು ನಿಮ್ಮಲ್ಲಿ ಬಂದಾಗ ನಿಮ್ಮ ಮೇಲೆ ಬಲ ಬರುವುದು. Okay, you will receive power. ನೀವು ಬಲವನ್ನು ಹೊಂದುವಿರಿ. Then what happens? We will be witnesses. Yes. ಮತ್ತು ನೀವು ನನ್ನ ಸಾಕ್ಷಿಗಳಾಗಿರ್ತೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, when Holy Spirit comes upon you, you will receive power and you will become witnesses for Christ. ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ ನಾವು ಶಕ್ತಿಯನ್ನ ಪಡೆದುಕೊಳ್ತೇವೆ, ಬಲವನ್ನು ಪಡೆದುಕೊಳ್ತೇವೆ ಮತ್ತು ಆತನ ಕುರಿತಾಗಿ ಸಾಕ್ಷಿಗಳಾಗಿರ್ತೇವೆ ಎಂಬುದಾಗಿ ಬರ್ತದೆ. Okay, and ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಗೆ ನನಗೆ ಸಾಕ್ಷಿಯಾಗಿರುವಿರಿ. right, so he is talking about Jerusalem, Judea, Samaria, and to the ends of this world. Okay, so what will be the witnesses when Holy Spirit comes upon us. ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ ನಾವು ಎಲ್ಲಾ ಪ್ರದೇಶಗಳಲ್ಲಿ ಸಾಕ್ಷಿಗಳಾಗಿರುತ್ತೇವೆ ಎಂಬುದಾಗಿ ಬರೆದಿದೆ. Okay, and he is talking about Jerusalem. Jerusalem is a city, right? ಯೆರೂಸಲೇಮ್ ಒಂದು ಪಟ್ಟಣವಾಗಿದೆ. And Judea, Samaria, these are regions like states. ಯೂದಾಯ ಸಮಾರ್ಯ ಸೀಮೆಗಳಾಗಿವೆ. Okay, and to the ends of the world, even to the India. ಕೊನೆಯ ಯುಗದ ಭೂಲೋಕದ ಕಟ್ಟ ಕಡೆವರೆಗೆ ಎಂಬುದಾಗಿ ಬರೆದಿದೆ, ಅಂದ್ರೆ ಭಾರತ ದೇಶ ಕೂಡ. Okay, so we'll be the witnesses when Holy Spirit comes upon us. ನಾವು ಪವಿತ್ರಾತ್ಮ ನಮ್ಮ ಮೇಲೆ ಬಂದಾಗ ಎಲ್ಲಾ ಕಡೆಗಳಿಗೆ ಸಾಕ್ಷಿಗಳಾಗಿರುತ್ತೇವೆ ಎಂಬುದಾಗಿ ನಾವು ಅರ್ಥೈಸ್ತೇವೆ. So few days ago I was talking to one of our dear friends. ಕೆಲವು ದಿನಗಳ ಹಿಂದೆ ನಾನು ನನ್ನ ಸ್ನೇಹಿತರ ಜೊತೆ ಮಾತನಾಡ್ತಾ ಇದ್ದೆ. Okay, he had some thoughts about the people who talk about the Holy Spirit. ಪವಿತ್ರಾತ್ಮನ ಕುರಿತಾಗಿ ಮಾತನಾಡುವವರ ಕುರಿತಾಗಿ ಅವರಿಗೆ ಒಂದು ಅಭಿಪ್ರಾಯವಿತ್ತು. Okay, he said that the one who is led by the Holy Spirit, they always think of it as a prestige. ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರು ಯಾವಾಗಲೂ ಅದು ಒಂದು ದೊಡ್ಡ ಒಂದು ಗೌರವಾರ್ಥ ಸಂಗತಿ ಎಂಬುದಾಗಿ ತಿಳಿದುಕೊಳ್ತಾರೆ. Okay, they think of Holy Spirit as a prestige, carrying the Holy Spirit or speaking in tongues as a prestige. ಒಂದು ಶೌರ್ಯದ ಒಂದು ಅನುಭವ ಅವರಿಗೆ ಅನಿಸ್ತದೆ ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ. And they have some special status in the church. ಅವರಿಗೆ ಸಭೆಗಳಲ್ಲಿ ಕೂಡ ಒಂದು ಪ್ರತ್ಯೇಕ ಸ್ಥಾನವನ್ನು ಕೊಡಲ್ಪಡುತ್ತದೆ. Okay, what is their status is there? ಒಂದು ಸ್ಥಾನವು ಅಥವಾ ಸ್ಥಾನಮಾನವು ಪ್ರತ್ಯೇಕವಾಗಿ ಸಭೆಗಳಲ್ಲಿ ಅವರಿಗೆ ಕೊಡಲ್ಪಡುತ್ತದೆ. Have you observed these things? ಈ ಪ್ಯಾಟರ್ನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇದನ್ನು ಗಮನಿಸಿದ್ರಾ? Is Holy Spirit given for prestige? ಪವಿತ್ರಾತ್ಮ ನಮ್ಮ ಮೇಲೆ ಬಂದಾಗ ಒಂದು ಹೆಮ್ಮೆಯ ಒಂದು ಸಂಗತಿ ಅಂತ ಯೋಚಿಸ್ತಾರೆ. Okay, or some people think of it as a status. ಇನ್ನು ಕೆಲವರು ಅದು ಒಂದು ಗರ್ವದ ಸ್ಥಾನಮಾನದ ಒಂದು ಆದ್ಯತೆ ಎಂಬುದಾಗಿ ಯೋಚಿಸ್ತಾರೆ. Okay, but Bible says ಆದ್ರೆ ಸತ್ಯವೇದ ಹೇಳ್ತದೆ it is not for prestige. ಅದು ಒಂದು ಸ್ಥಾನಮಾನಕ್ಕೋಸ್ಕರ ಅಲ್ಲ ಅಥವಾ ಗೌರವಾರ್ಥಕವಾದ ಒಂದು ಚಿಹ್ನೆ ಅಲ್ಲ. But it is for proclamation. ಆದ್ರೆ ಅದು ಸಾರುವುದಕ್ಕೋಸ್ಕರ ಎಂಬುದಾಗಿ. Okay, for proclamation, not for prestige, for proclamation of gospel. ಸ್ವಾರ್ಥಿಯನ್ನು ಸಾರುವುದಕ್ಕೋಸ್ಕರ ಪವಿತ್ರಾತ್ಮನು ಕೊಡಲ್ಪಡ್ತಾರೆ ಎಂಬುದಾಗಿ ನಾವು ತಿಳಿದುತ್ತೇವೆ. Okay, so it is not for show off. ಅದು ಸುಮ್ಮನೆ ನಾವು ತೋರಿಸಿಕೊಡುವಂತ ವಿಷಯವಾಗಿ ಅಲ್ಲ. It is not to show ourselves saying that we are Holy Spirit people. ನಾವು ಪವಿತ್ರಾತ್ಮನ ಒಂದು ಜನರು ಎಂಬುದಾಗಿ ಗರ್ವದಿಂದ ತೋರಿಸುವಂತದ್ದಲ್ಲ. But it is for the service. ಆದ್ರೆ ಅದು ಜನರಿಗೋಸ್ಕರ ಸೇವೆ ಮಾಡುವುದಕ್ಕೋಸ್ಕರ ನಮಗೆ ಕೊಟ್ಟಂತ ವರವಾಗಿದೆ. Opposite. Show off means I am the great, saying I am great. ಗರ್ವದಿಂದ ನಾನು ದೊಡ್ಡವನು ಎಂಬುದಾಗಿ ಹೇಳುವುದೊಂದು. But being at the service means becoming a servant. ಆದ್ರೆ ನಾವು ಸೇವೆ ಮಾಡುವ ಮನೋಭಾವವನ್ನು ಹೊಂದಿದಾಗ ಅದು ನಿಜವಾಗಿ ನಾವು ತಗ್ಗಿಸುವಿಕೆಯ ಮನೋಭಾವವನ್ನು ಹೊಂದಿದ್ದೇವೆ ಎಂದು ಅರ್ಥೈಸುತ್ತದೆ. Like Jesus said, if you want to be a leader, be a servant first. ನೀನು ನಾಯಕನಾಗಲು ಬಯಸಿದ್ರೆ ಮೊದಲು ನೀನು ಸೇವಕನಾಗು ಎಂಬುದಾಗಿ ಕರ್ತನು ಕೊಟ್ಟ ರೀತಿಯಲ್ಲೇ ಇದಾಗಿದೆ. So we understand that Holy Spirit is given for service, not for the ಆದುದರಿಂದ ನಾವು ಅರ್ಥೈಸ್ತೇವೆ ಪವಿತ್ರಾತ್ಮನು ನಮಗೆ ಸೇವೆ ಮನೋಭಾವದಿಂದ ಕೊಡಲ್ಪಟ್ಟಿದ್ದಾರೆ, ಪ್ರತಿಷ್ಠೆ ಗೋಸ್ಕರ ಅಲ್ಲ. Yet sometimes when people look at us, ಕೆಲವೊಂದು ಬಾರಿ ಜನರು ನಮ್ಮನ್ನು ನೋಡಿದಾಗ, okay, I'm not saying everybody thinks like that. ಎಲ್ಲರೂ ಹೀಗೆ ಆಲೋಚಿಸ್ತಾರೆ ಎಂಬುದಾಗಿ ಅಲ್ಲ. But generally when people look at leaders in the church, they think that, you know, they are special, that's why they are led by the Holy Spirit. ಸಾಮಾನ್ಯವಾಗಿ ಸಭೆಯ ನಾಯಕರನ್ನು ನೋಡಿದಾಗ ಇವರು ಏನೋ ವಿಶೇಷವಾದಂತವರು ಎಂಬುದಾಗಿ ಜನರು ನೋಡ್ತಾರೆ. Okay, but I thank God, I really praise God for this church. ಈ ಸಭೆಗೋಸ್ಕರ ನಾನು ನಿಜವಾಗಿ ದೇವರನ್ನ ಸ್ತೋತ್ರ ಸಲ್ಲಿಸ್ತೇನೆ. Here pastors, leaders, or anybody who stands on the stage,
ಇಲ್ಲಿ ಸಭೆಯ ಸಭಾಪಾಲಕರಾಗ್ಲಿ ಅಥವಾ ನಾಯಕರಾಗ್ಲಿ ಯಾರಾದ್ರೂ ಸ್ಟೇಜ್ ಮೇಲೆ ನಿಲ್ಲುವವರಾಗ್ಲಿ they always said that we are one in Christ. ನಾವೆಲ್ಲರೂ ಐಕ್ಯರಾಗಿದ್ದೇವೆ ಕ್ರಿಸ್ತನಲ್ಲಿ ಎಂಬುದಾಗಿ Okay? ಹೇಳಿದ್ದಾರೆ. They always said that you will be led by the Holy Spirit just the way I am. ನೀನ್ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟಿ ನಾನು ಹೇಗೆ ಮುನ್ನಡೆಸಲ್ಪಟ್ಟಿದ್ದೇನೆ ಅದೇ ರೀತಿಯಲ್ಲಿ ನೀನು ನಡೆಸಲ್ಪಟ್ಟಿ Okay? ಎಂಬುದಾಗಿ You ನಮಗೆ are sealed with ಕಲಿಸಿದ್ದಾರೆ. the Holy Spirit just the way I am. ನೀನು ಕೂಡ ಪವಿತ್ರಾತ್ಮನಿಂದ ಮುದ್ರಿತವಾಗಿದ್ದಿ ನನ್ನ ರೀತಿ ಎಂಬುದಾಗಿ ಹೇಳ್ತಾರೆ. Praise God. Praise Okay, Lord. that's a very beautiful thing. ಅದು ಒಂದು ಸುಂದರವಾದಂತಹ ವಿಷಯ. So even when we go to the cell groups or when we meet people who is close with us, especially family, ನಾವು ಸೆಲ್ ಗ್ರೂಪಿಗೆ ಹೋಗುವಾಗ ನಮ್ಮ ಜೊತೆ ಆಪ್ತರಾದಂತವರ ಜೊತೆ ನಾವು ಮಾತನಾಡಿದಾಗ ಇದೇ ಅನುಭವ ಕೂಡ ನಮಗೆ ಆಗ್ತದೆ. okay, we should be able to convey this to them. ಇದನ್ನು ಕೂಡ ನಾವು ಸೆಲ್ ಗ್ರೂಪಿಗೆ ಹೋದಾಗ ಅವರಿಗೆ ಅರ್ಥೈಸಬೇಕಾಗಿದೆ. Otherwise, leader will be a leader, church member will be a church member. ಇಲ್ಲದಿದ್ರೆ ಏನಾಗ್ತದೆ ಎಂಬುದಾಗಿ ಹೇಳಿದ್ರೆ ನಾಯಕರಾಗಿ ಉಳಿದುಕೊಳ್ತಾರೆ ಮತ್ತು ಸಭಿಕರಾಗಿ But ಉಳಿದುಕೊಳ್ತಾರೆ. there won't be any progress. ಏನು ಮುನ್ನಡೆಸುವಿಕೆ ಅವರಿಗೆ ಇರುವುದಿಲ್ಲ, Okay, praise ಅಭಿವೃದ್ಧಿ Lord. ಇರುವುದಿಲ್ಲ. Okay, praise God. Praise Lord. So here we are seeing a progress here. ಇಲ್ಲಿ ನಾವು ಮುಂದುವರಿಸುವಿಕೆ ನೋಡ್ತೇವೆ, ಅಭಿವೃದ್ಧಿಯ ಹೆಜ್ಜೆಯನ್ನ ನೋಡ್ತೇವೆ. Here Jesus talks about Jerusalem, ಇಲ್ಲಿ ಯೇಸು ಸ್ವಾಮಿ ಯೆರೂಸಲೇಮ್ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. the city that they were in. ಅವರಿದ್ದಂತಹ ಪ್ರದೇಶ ಅದಾಗಿತ್ತು. Okay, and then go out, a little more out. ಮತ್ತು ಇನ್ನು ಹೊರಗೆ ಹೋಗಿರಿ ಎಂಬುದಾಗಿ Okay, ಹೇಳ್ತಾರೆ. go out of Udupi, share gospel to somebody. ಉಡುಪಿಯ ಹೊರಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ. Okay, go to another state. ಇನ್ನು ಹೆಚ್ಚಾದಂತಹ ಬೇರೆ ರಾಷ್ಟ್ರಗಳಿಗೆ ಹೋಗಿರಿ, ಪ್ರದೇಶಗಳಿಗೆ Go to ಹೋಗಿರಿ. other countries. ಬೇರೆ ಪ್ರದೇಶಗಳಿಗೆ ಹೋಗಿರಿ, ಕಂಟ್ರಿಗಳಿಗೆ ಹೋಗಿರಿ. Okay, that's what Jesus was talking to the disciples. ಇದೇ ಯೇಸು ಸ್ವಾಮಿ ಶಿಷ್ಯರ ಜೊತೆ ಹೇಳ್ತಾ ಇದ್ರು. Okay, so it is a step by step progression he's talking about. ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಆಗಿದೆ ಅವರು ಮಾತನಾಡುವಂತದ್ದು. Okay, so when Holy Spirit comes, you receive power, he says. Right? ಪವಿತ್ರಾತ್ಮನು ಬಂದಾಗ ನೀವು ಬಲವನ್ನು ಹೊಂದುವಿರಿ ಎಂಬುದಾಗಿ ಬರೆದಿದೆ. And just now we saw the power is for proclamation. ಈ ಒಂದು ಬರುವಂತಹ ಬಲ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಕೊಟ್ಟಂತ ಬಲವಾಗಿದೆ. Okay, and for that proclamation he has given us the gifts. ಆ ಒಂದು ಸುವಾರ್ತೆಯನ್ನು ಸಾರ್ಲಿಕ್ಕೋಸ್ಕರ ಆತನು ಕೆಲವು ಗಿಫ್ಟ್ಸ್ ಅನ್ನ ನಮಗೆ ಕೊಟ್ಟಿರ್ತಾರೆ, ವರಗಳನ್ನು ಕೊಟ್ಟಿರ್ತಾರೆ. Okay, so for example, gift of prophecy ಉದಾಹರಣೆಗೆ ಪ್ರವಾದನೆಯ ವರ or healing gift. ಅಥವಾ ಸ್ವಸ್ಥತೆ ಪಡಿಸುವಂತಹ ವರ. What is that gift that edifies us? ನಮ್ಮನ್ನು ಇನ್ನು ಅಭಿವೃದ್ಧಿ ಪಡಿಸುವಂತಹ ಒಂದು ವರ ಯಾವುದು? What is that gift Speaking that tongues. edifies us? Speaking in tongues. ಕ್ಷೇಮಾಭಿವೃದ್ಧಿಯನ್ನು ಉಂಟು ಮಾಡುವ ವರ ಯಾವುದು? Speaking in tongues, praying ಅನ್ಯ in tongues. ಭಾಷೆಗಳಲ್ಲಿ ಮಾತನಾಡುವಂಥದ್ದು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ವರವಾಗಿದೆ. Okay, like this, the several gifts Holy Spirit gives. ಈ ತರ ಹಲವಾರು ಗಿಫ್ಟ್ಸ್ ಅನ್ನ ಪವಿತ್ರಾತ್ಮರು ಕೊಡ್ತಾ ಇದ್ದಾರೆ. So what are these gifts used for? ಈ ಎಲ್ಲ ವರಗಳನ್ನು ಯಾವುದಕ್ಕೆ ಉಪಯೋಗಿಸ್ತೇವೆ? They are used for edification and service. ಈ ಒಂದು ಸಭೆಯ ಸೇವೆಗೋಸ್ಕರ, ಹಾಗೆ ಜನರ ಅಭಿವೃದ್ಧಿಗೋಸ್ಕರ, ಮನಸ್ಸಿನ ಅಭಿವೃದ್ಧಿಗೋಸ್ಕರ ಅದನ್ನ ಯೂಸ್ ಮಾಡ್ತೇವೆ. So okay, we can say like this, when Holy Spirit comes upon us, we get power. ಪವಿತ್ರಾತ್ಮ ನಮ್ಮ ಮೇಲೆ ಬಂದಾಗ ನಾವು ಬಲವನ್ನು ಹೊಂದುವೆವು. Okay, the power is for proclamation. ಈ ಒಂದು ಶಕ್ತಿ ನಮಗೆ ಕೊಡಲ್ಪಡುವುದು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ. ಹೌದು. Okay, and he gave us the gifts. ಆತನು ನಮಗೆ ವರವನ್ನು ಕೂಡ ಕೊಟ್ಟಿರುತ್ತಾನೆ. And gifts are for service. ಆ ವರವು ಸೇವೆ ಮಾಡುವುದಕ್ಕೋಸ್ಕರ ಕೊಟ್ಟಂತವುಗಳಾಗಿವೆ. Okay, service ಮಾಡಿದ್ರೆ ಏನಾಗುತ್ತೆ? What happens when you serve one another? ನಾವು ಒಬ್ರಿಗೊಬ್ರು ಸೇವೆ ಮಾಡುವಾಗ ಏನಾಗುತ್ತದೆ? Edification. ನಮಗೆ ಎಡಿಫಿಕೇಶನ್ ಆಗುತ್ತದೆ, ಕ್ಷೇಮಾವೃದ್ಧಿ ಉಂಟಾಗುತ್ತದೆ. Okay, what happens when you are edified? ನಮಗೆ ಕ್ಷೇಮಾವೃದ್ಧಿ ಉಂಟಾದಾಗ ಏನಾಗ್ತದೆ? When people are edified, what happens? ಮನುಷ್ಯರಿಗೆ ಕ್ಷೇಮಾವೃದ್ಧಿ ಉಂಟಾದಾಗ ಏನಾಗುತ್ತದೆ? They become witnesses for Christ. ಅವರು ಕ್ರಿಸ್ತನಿಗೆ ಸಾಕ್ಷಿಗಳಾಗ್ತಾರೆ. Okay, that means that kingdom of God will expand. ಅಂದ್ರೆ ದೇವರ ರಾಜ್ಯವು ವಿಸ್ತಾರವಾಗ್ತದೆ. Okay, that means that it's used for the building of the kingdom of God. ಅಂದ್ರೆ ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಇದು ಸಹಾಯ ಮಾಡುತ್ತದೆ. Okay, praise the Lord. So the power is for what? Proclamation. ಶಕ್ತಿ ಯಾವುದಕ್ಕೋಸ್ಕರ ಕೊಡಲ್ಪಟ್ಟಿದೆ? ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ. Okay, gifts are for the service. ವರಗಳು ಸೇವೆಗೋಸ್ಕರ ಕೊಡಲ್ಪಟ್ಟಿದೆ. Okay, what is it not for? ಅದು ಯಾವುದಕ್ಕೋಸ್ಕರ ಅಲ್ಲ? It is not for show off. ಅದು ಆಡಂಬರ ಮಾಡೋದಕ್ಕೋಸ್ಕರ ಅಲ್ಲ. Okay, so when we talk about the gifts of the Holy Spirit, I mean when we are led by the gifts of the Holy Spirit, ನಾವು ಪವಿತ್ರಾತ್ಮನ ವರಗಳಿಂದ ಮುನ್ನಡೆಸುವಿಕೆ ಹೊಂದಿದಾಗ we also should be a little bit careful not to become proud. ನಾವು ಕೂಡ ಸ್ವಲ್ಪ ಜಾಗರೂಕರಾಗಿರ್ಬೇಕು, ಗರ್ವದಿಂದ ತುಂಬಿರಬಾರ್ದು. Okay, I have seen my own friends, my own family people. ನಾನು ನನ್ನ ಸ್ವಂತ ಕುಟುಂಬದವರು, ನನ್ನ ಸ್ವಂತ ಸ್ನೇಹಿತರನ್ನ ನೋಡಿದ್ದೇನೆ. They all started in a very humble place. ಅವರು ತುಂಬಾ ತಗ್ಗಿಸುವಿಕೆಯ ಮನೋಭಾವದಿಂದಲೇ ಶುರು ಮಾಡಿದ್ರು. But most of them became so proud when God took them to greater heights. ಆದ್ರೆ ತುಂಬಾ ಜನ ನಾನು ನೋಡೋದಾದ್ರೆ ಗರ್ವದಿಂದ ತುಂಬಿದವರಾದ್ರು. ದೇವರು ಅವರನ್ನು ಎತ್ತರ ಸ್ಥಾನಕ್ಕೆ ಕೊಂಡದಾಗ Okay, sadly some of them fell down from there. ಬೇಜಾರ್ ಸಂಗತಿ ಏನೆಂಬುದಾಗಿ ಹೇಳಿದ್ರೆ ತುಂಬಾ ಜನ ಅಲ್ಲಿಂದ ಬಿದ್ದು ಹೋದ್ರು ಕೂಡ. Okay, so it is always better we check ourselves, stay humble, because this is not our power. ಆದುದರಿಂದ
ನಾವು ತಗ್ಗಿಸುವಿಕೆಯ ಹೃದಯದಿಂದ ತುಂಬಿಕೊಳ್ಳುವುದು ತುಂಬಾ ಅಗತ್ಯವಾಗಿದೆ, ಯಾಕಂದ್ರೆ ಇದು ನಮ್ಮ ಶಕ್ತಿ ಅಲ್ಲ. Okay, praise God. Praise Lord. It is Holy Spirit's power, ಇದು right? ಪವಿತ್ರಾತ್ಮನ ಶಕ್ತಿಯಾಗಿದೆ. All right. So we discussed few things earlier. Let me ask that same question again. ನಾನು ಕೆಲವು ವಿಷಯಗಳನ್ನ ಚರ್ಚಿಸಿದೆ ನಿಮ್ ಜೊತೆ. ಪ್ರಶ್ನೆಯನ್ನ ನಾನು ಇದರ ಕುರಿತಾಗಿ ಕೇಳಲು If a ಬಯಸ್ತೇನೆ. person is born again, ಒಬ್ಬ ಮನುಷ್ಯನು ರಕ್ಷಣೆ ಹೊಂದಿದ್ರೆ, okay, if the person is saved or born again today, ಒಬ್ಬ ಮನುಷ್ಯನು ಇವತ್ತು ರಕ್ಷಣೆ ಹೊಂದಿದ್ರೆ, okay, we are, for example, I received salvation several years ago. ನಾನು ರಕ್ಷಣೆ ತುಂಬಾ ವರ್ಷಗಳ ಹಿಂದೆ ಹೊಂದಿದ್ದೇನೆ. Okay, so will there be a baby Holy Spirit in that person and big Holy Spirit in me? ಹೊಸ ನೂತನವಾಗಿ ರಕ್ಷಣೆ ಹೊಂದಿದವನಲ್ಲಿ ಮಗುವಿನ ಪವಿತ್ರಾತ್ಮ ಇರ್ತದ ಮತ್ತು 7 ವರ್ಷಕ್ಕಿಂತ ಹೆಚ್ಚು ರಕ್ಷಣೆ ಹೊಂದಿದ ನನಗೆ ದೊಡ್ಡ ಪವಿತ್ರಾತ್ಮ ಇರ್ತದ? ಇಲ್ವಾ? ಇಲ್ಲ. Sure? ನೀವು ಖಂಡಿತವಾಗಿ ಹೇಳಬಲ್ಲಿರಾ? Okay, all right. So when I'll ask in another way. ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೇಳ್ತೇನೆ. Okay, if a person is saved today, ಒಬ್ಬ ರಕ್ಷಣೆ ಇವತ್ತು ಹೊಂದಿದಾನ ಅನ್ಕೊಳ್ಳಿ. okay, and another person is saved 10 years ago. ಇನ್ನೊಂದು ಮನುಷ್ಯ 10 ವರ್ಷದ ಹಿಂದೆ ರಕ್ಷಣೆ ಹೊಂದಿದಾನ ಅನ್ಕೊಳ್ಳಿ. The person who saved 10 years ago is doing a powerful ministry. 10 ವರ್ಷದ ಹಿಂದೆ ರಕ್ಷಣೆ ಹೊಂದಿದವನು ತುಂಬಾ ಶಕ್ತಿಯುತವಾದ ಸೇವೆಯನ್ನು ಮಾಡ್ತಾ ಇದ್ದಾನೆ. The newborn believer is just a newborn believer. ಆ ನೂತನ ವಿಶ್ವಾಸಿ ಬರೀ ನೂತನ ವಿಶ್ವಾಸಿ ಆಗಿದ್ದಾನೆ. Okay, don't you think the person who's doing ministry has bigger Holy Spirit? ಆ ಸೇವೆ ಮಾಡ್ತಾ ಇರುವಂತಹ ವಿಶ್ವಾಸಿಗೆ ಅನೇಕ ತುಂಬಾ ಪವಿತ್ರಾತ್ಮ ಇದೆ ಎಂದಾಗಿ ಅನಿಸಲ್ವಾ? ದೊಡ್ಡ ಪವಿತ್ರಾತ್ಮ ಇದೆ ಎಂದಾಗಿ ನೀವು ಅನಿಸಲ್ವಾ? ಇಲ್ವಾ? ಓಕೆ, ದೊಡ್ಡ ಚಿನ್ನ ಇಲ್ಲ ಅಂತ ಇಟ್ಕೊಂಡು. ಓಕೆ, ದೇರ್ ಇಸ್ ನೋ ಬಿಗ್ ಆರ್ ಸ್ಮಾಲ್. ಓಕೆ, ವಾಟ್ ಇಫ್ ದಿಸ್ ನ್ಯೂ ಬಾರ್ನ್ ಪರ್ಸನ್ ಇಸ್ ಫಿಲ್ಡ್ ಓನ್ಲಿ ವಿತ್ ಲಿಟಲ್ ಬಿಟ್ ಆಫ್ ಹೋಲಿ ಸ್ಪಿರಿಟ್? ಈ ನೂತನ ವಿಶ್ವಾಸಿಗೆ ಸ್ವಲ್ಪ ಪ್ರಮಾಣದ ಮಾತ್ರ ಪವಿತ್ರಾತ್ಮನ ಅನುಭವ ಇದ್ರೆ ಹೇಗೆ? ಸ್ವಲ್ಪ ಪ್ರಮಾಣದ ಪವಿತ್ರಾತ್ಮ ಹೊಂದಿದಾನ? ನೋ, ಆರ್ ಯು ಶೂರ್? ಬಟ್ ಹಿ ಇಸ್ ಡೂಯಿಂಗ್ ಮೈಟಿ ಮಿನಿಸ್ಟ್ರಿ, ನೋ? ಅವನು ದೊಡ್ಡ ಸೇವೆ ಮಾಡ್ತಾ ಇದ್ದಾನಲ್ಲ. ಮೇ ಬಿ ಈಸ್ ಫೀಲ್ಡ್ ಮೋರ್. ಅವನು ಇನ್ನೂ ಹೆಚ್ಚಾಗಿ ತುಂಬಿರ್ಬೇಕು. No, okay. Biblically, there is no measure like this. ಸತಿವೇದದಲ್ಲಿ ನಾವು ನೋಡೋದಾದ್ರೆ ಈ ರೀತಿಯಾದಂತಹ ಪ್ರಮಾಣವು ಇಲ್ಲ, ಅಳತೆ ಇಲ್ಲ. Okay, there is no measure because Holy Spirit is not some power, but he is a person. ಯಾಕಂದ್ರೆ ಪವಿತ್ರಾತ್ಮನು ಶಕ್ತಿ ಅಲ್ಲ, ಅವರು ಒಬ್ಬ ವ್ಯಕ್ತಿಯಾಗಿದ್ದಾರೆ. Let's read 1 Corinthians 12:7. 1 ಕೊರಿಂಥಿಯ 12:7 ನಾವು ಓದೋಣ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಕಾರ್ಥವಾಗಿ ಕೊಡಲ್ಪಟ್ಟಿವೆ. Okay, praise God. See, here it is written ಇನ್ನೊಂದು ಸತಿ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಕಾರ್ಥವಾಗಿ ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬನಲ್ಲಿ ತೋರಿ ಬರುವ, in everybody, right? Yes. Okay, that's what he meant, in everybody. Okay. ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಎಂಬುದಾಗಿ ಬರೆದಿದೆ. The gift of the Holy Spirit is for everybody. ಪವಿತ್ರಾತ್ಮನ ವರಗಳು ಎಲ್ಲರಿಗಾಗಿಯೇ ಇದೆ. All right, and it is for what? ಅದು ಯಾಕೋಸ್ಕರ ಇದೆ ಅಂತೆ? It is for common good. ಸರ್ವರ ಪ್ರಯೋಜನಕಾರ್ಥವಾಗಿ ಇದೆ. Okay, praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. So today we should understand that Holy Spirit is not reward for the holiness. ಇವತ್ತು ನಾವು ಅರ್ಥೈಸಬೇಕಾದ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಪವಿತ್ರಾತ್ಮವು ಕೊಡಲ್ಪಟ್ಟುವುದು ನಿಮ್ಮ ಪವಿತ್ರತೆಯ ಉಡುಗೊರೆಯಾಗಿ ಅಲ್ಲ. Okay, not because you are holy you receive the Holy Spirit. ನೀವು ಪವಿತ್ರರಾಗಿದ್ದೀರಿ ಎಂಬುದಾಗಿ ನೀವು ಪವಿತ್ರಾತ್ಮವನ್ನು ಹೊಂದಿಲ್ಲ. Okay, but because you believed in ಆದರೆ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಹೊಂದಿದ್ದರಿಂದ ನಿಮಗೆ ಪವಿತ್ರಾತ್ಮ ಕೊಡಲ್ಪಟ್ಟಿರ್ತಾರೆ. Hallelujah. Hallelujah. Okay, we should be able to answer if somebody asks the question. You should be able to answer if they ask, you are not a holy person, how can Holy Spirit walk with you? ಯಾರಾದ್ರೂ ನಿಮ್ಮಲ್ಲಿ ಹೀಗೆ ಪ್ರಶ್ನಿಸಿದ್ರೆ, ನೀವು ಪವಿತ್ರ ವ್ಯಕ್ತಿ ಅಲ್ಲ, ನಿಮ್ಮಲ್ಲಿ ಪವಿತ್ರಾತ್ಮ ಹೇಗೆ ಕಾರ್ಯ ಮಾಡಲು ಸಾಧ್ಯ ಎಂಬುದಾಗಿ ನಿಮ್ಮನ್ನು ಪ್ರಶ್ನಿಸಿದ್ರೆ, you should be able to openly share with them, it is not because of me but because I believe in Jesus. ನೀವು ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಬಲ್ಬೇಕಾಗಿದೆ ಏನೆಂಬುದಾಗಿ ಹೇಳಿದ್ರೆ, ಅದು ನಿಮ್ಮ ರೂಪಕವಾಗಿ ಅಲ್ಲ, ಯೇಸು ಸ್ವಾಮಿಯ ನಿಮಿತ್ತವಾಗಿ ನಿಮಗೆ ಅದು ಕೊಡಲ್ಪಟ್ಟಿದೆ ಎಂಬುದಾಗಿ. Once again we'll read Ephesians 1:13 and 14. ಎಫೆಸಿ 1:13-14 ಓದೋಣ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗಬೇಕೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. Amen. Praise the Lord. Praise the Lord. See, we are sealed with the Holy Spirit and he is the guarantee for our inheritance. ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ ಮತ್ತು ಆತನೇ ನಮ್ಮ ಒಂದು ಬಾಧ್ಯತೆಗೆ ಸಂಚಾರಕವಾಗಿದ್ದಾರೆ. Okay, praise God. So he is in us, we are sealed with him. ನಾವು ಆತನಲ್ಲಿದ್ದೇವೆ, ನಾವು ಆತನಿಂದ ಮುದ್ರಿತವಾಗಿದ್ದೇವೆ. Okay, he is not the reward but he is the blessing or gift.
ಆತನು ಒಂದು ಉಡುಗೊರೆ ಅಲ್ಲ, ರಿವಾರ್ಡ್ ಅಂದ್ರೆ ಪ್ರತಿಫಲ ಅಲ್ಲ. ಆತನು ಪ್ರತಿಫಲವಲ್ಲ, ಓಕೆ, ಬಟ್ ಅವರು ವರವಾಗಿ ನಮಗೆ ಕೊಡಲ್ಪಟ್ಟ. ಆದರೆ ಆತನು ವರವಾಗಿ ನಮಗೆ ಕೊಡಲ್ಪಟ್ಟಿದ್ದಾರೆ. Praise God. Praise the Lord. So we are sealed with the Holy Spirit, whether you are a newborn believer or believer from many years. ನೀನು ನೂತನ ವಿಶ್ವಾಸಿ ಆಗಿರ್ಬೋದು ಅಥವಾ ಹಲವು ವರ್ಷಗಳಿಂದ ವಿಶ್ವಾಸಿ ಆಗಿರ್ಬೋದು, ಆದ್ರೆ ನೀನು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೀಯಾ ಎಂಬುದಾಗಿ Okay, let's discuss ತಿಳಿದುಕೊಳ್ಳಬೇಕಾಗಿದೆ. some more things about ಇನ್ನು this. ಕೆಲವು ವಿಷಯದ ಕುರಿತಾಗಿ ನಾವು ಮಾತನಾಡೋಣ. Romans 8:11. ರೋಮಾಪುರ 8:11. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಕೂಡ ಬದುಕಿಸುವನು. Amen. Praise the Lord. So here it says that the same Spirit of God, Holy Spirit, who raised Jesus from the dead, He is inside of us. ಯೇಸು ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿದ ಆ ಪವಿತ್ರಾತ್ಮನು ನಿಮ್ಮಲ್ಲಿ ಕೂಡ ಇದ್ದಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. Okay, the same Holy Spirit ಅದೇ ಪವಿತ್ರಾತ್ಮನು who led Jesus Christ, ಯೇಸು ಸ್ವಾಮಿಯನ್ನ ನಡೆಸಿದಂತ ಪವಿತ್ರಾತ್ಮ ದೇವರು, the same Holy Spirit who raised Jesus from the dead, ಸತ್ತೊಳಗಿಂದ ಯೇಸು ಸ್ವಾಮಿನ ಎಬ್ಬಿಸಿದ ಅದೇ ಪವಿತ್ರಾತ್ಮನು He is living inside of us. ನಮ್ಮೊಳಗೆ ಕೂಡ ವಾಸಿಸುತ್ತಾ ಇದ್ದಾರೆ. Hallelujah. Hallelujah. Praise the Lord. Praise the Lord. So then if all of us have the Holy Spirit, ಅಂದ್ರೆ ಈ ನಮಗೆಲ್ಲರಿಗೆ ಪವಿತ್ರಾತ್ಮ ಇದ್ರೆ, so what is the difference between the person who's doing mighty ministry and the person is not doing anything? ದೊಡ್ಡ ಸೇವೆ ಮಾಡುತ್ತಿರುವಂತಹ ಒಂದು ವಿಶ್ವಾಸಿ ಮತ್ತು ಏನು ಮಾಡದೇ ಇರುವಂತಹ ಸೇವೆ ಮಾಡದೇ ಇರುವಂತಹ ವಿಶ್ವಾಸಿಗಳಿಗೆ ವ್ಯತ್ಯಾಸವೇನು? All of us are filled with the Holy Spirit. ನಾವೆಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದೇವಲ್ಲ? All of us are sealed with the Holy Spirit. ಎಲ್ಲರೂ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವಲ್ಲ? So what is the difference? ಏನು ವ್ಯತ್ಯಾಸ? Okay, and we'll see some more things about this. ಇನ್ನು ಕೆಲವು ವಿಷಯಗಳನ್ನು ಇದರಲ್ಲಿ ನೋಡೋಣ. We should try to completely understand this concept. ಈ ಒಂದು ವಿಷಯವನ್ನ ನಾವು ಸಂಪೂರ್ಣವಾಗಿ ಅರ್ಥೈಸಿ ತಿಳ್ಕೊಳ್ಬೇಕಾಗಿದೆ. It is because some people do not understand this concept. ಇನ್ನು ಕೆಲವರಿಗೆ ಈ ವಿಷಯ ಅರ್ಥ ಆಗ್ತಾ ಇಲ್ಲ. Okay, because they don't understand, they think that some believers have the Holy Spirit, some believers don't have the Holy Spirit. ಆದುದರಿಂದ ಅನೇಕ ಜನರು ಈ ರೀತಿಯಾಗಿ ಆಲೋಚಿಸ್ತಾರೆ. ಕೆಲವು ವಿಶ್ವಾಸಿಗಳಿಗೆ ಪವಿತ್ರಾತ್ಮವಿದೆ, ಕೆಲವು ವಿಶ್ವಾಸಿಗಳಿಗೆ ಪವಿತ್ರಾತ್ಮವಿಲ್ಲ ಎಂಬುದಾಗಿ. Okay, in one church when I was praying, ಒಂದು ಸಭೆಯಲ್ಲಿ ನಾನು ಪ್ರಾರ್ಥಿಸ್ತಾ ಇರುವಾಗ I asked everybody who has a heart to serve, please come forward. ಎಲ್ಲರಿಗೆ ಸೇವೆ ಮಾಡ್ಲಿಕ್ಕೆ ಆಶೆ ಇದ್ದವರು, ಭಾರ ಇದ್ದವರು ಎದುರು ಬನ್ನಿ ಎಂಬುದಾಗಿ ಹೇಳಿದೆ. My translator translated as, ನನ್ನ ಟ್ರಾನ್ಸ್ಲೇಟರ್ ಹೀಗೆ ಟ್ರಾನ್ಸ್ಲೇಟ್ ಮಾಡಿದ್ರು, that whoever has the Holy Spirit come forward. ಪವಿತ್ರಾತ್ಮ ಇದ್ದವರು ಎದುರು ಬನ್ನಿ ಎಂಬುದಾಗಿ. Okay, so I understood that that church does not believe that every believer is sealed with the Holy Spirit. ಆಗ ನಂಗೆ ಅರ್ಥ ಆಯ್ತಾ, ಸಭೆ ನಂಬ್ತಾ ಇಲ್ಲ, ಎಲ್ಲರೂ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದಾರೆ ಎಂಬುದಾಗಿ. Okay, so here we see one incident. ನಾವು ಇಲ್ಲಿ ಒಂದು ಸನ್ನಿವೇಶವನ್ನ ನೋಡ್ತೇವೆ. John 20:22. ಕಳಿಸಿ ಕೊಡುತ್ತೇನೆ ಅಂದನು, ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂದನು. Amen. Praise the Lord. Praise See the here, Lord. whom is he talking to? ಯಾರ ಹತ್ರ ಮಾತನಾಡ್ತಾ ಇದ್ದಾರೆ ಇಲ್ಲಿ ಯೇಸು He's ಸ್ವಾಮಿ? talking to disciples, right? ಆತನು ಅವರ ಶಿಷ್ಯರೊಂದಿಗೆ ಮಾತನಾಡ್ತಾ ಇದ್ದಾರೆ. Okay. And what is he saying? ಏನ್ ಹೇಳ್ತಾ ಇದ್ದಾರೆ ಶಿಷ್ಯರ ಜೊತೆ? ಪವಿತ್ರಾತ್ಮನನ್ನು ತಾಕೊಳ್ಳಿರಿ. And what he did? ಊದಿದನಂತೆ. ಎಸ್. Okay, so if Holy Spirit came upon them already, ಆಗ್ಲೇ ಪವಿತ್ರಾತ್ಮ ದೇವರು ಅವರ ಮೇಲೆ ಬಂದಿದ್ರೆ, ಆದರೆ okay, so here what it says that ಊದಿದನು ಅವರನ್ನ ಊದಿ ಪವಿತ್ರಾತ್ಮವನ್ನು ತಕ್ಕೊಳ್ಳಿರಿ ಎಂಬುದಾಗಿ ಹೇಳಿದನು. Okay, so if he has done that already, ಆಗ್ಲೇ ಇದನ್ನ ಮಾಡಿದಾದ್ರೆ why again they are waiting in Acts chapter 2? ಇನ್ನು ಅವರ ಅಪೊಸ್ತಲ ಕೃತ್ಯಗಳಲ್ಲಿ ಯಾಕೋಸ್ಕರ ಕಾಯ್ತಾ ಇದ್ದಾರೆ? Praise the Lord. Praise the Lord. Again they were waiting in the Acts chapter 2, where Holy Spirit came upon everybody as a tongues of fire. ಅವರು ಪವಿತ್ರಾತ್ಮನಗೋಸ್ಕರ ಕಾಯ್ತಾ ಇದ್ರು ಮೇಲ್ಮಾಳಿಗೆಯಲ್ಲಿ, ಮತ್ತು ಟಂಗ್ಸ್ ಆಫ್ ಫೈರ್ ಅವರ ಮೇಲೆ ಸುರಿತು ಎಂಬುದಾಗಿ ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯಗಳಲ್ಲಿ. Yes, praise the Lord. Salvation experience and infilling. Okay, so there are two experiences about the Holy Spirit we see in the Bible. ಪವಿತ್ರಾತ್ಮನ ಜೊತೆಗಿನ ಎರಡು ಅನುಭವಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. Okay, we'll see some more examples to make it clear. ಇನ್ನು ಕೆಲವು ಉದಾಹರಣೆಯನ್ನು ನೋಡೋಣ. Okay, one is that you are sealed with the Holy Spirit during salvation. ಒಂದೇನೆಂಬುದಾಗಿ ಹೇಳಿದ್ರೆ, ರಕ್ಷಣೆ ಹೊಂದಿದಾಗ ನೀವು ಪವಿತ್ರಾತ್ಮನ ಜೊತೆ ಮುದ್ರಿತವಾಗಿದ್ದೀರಿ ಎಂಬುದಾಗಿ ಖಂಡಿತವಾಗಿ ನಮಗೆ ಗೊತ್ತು. You have become the temple of the Holy Spirit. ನೀವು ಪವಿತ್ರಾತ್ಮನ ಆಲಯವಾಗಿದ್ದೀರಿ ಎಂಬುದಾಗಿ ಕೂಡ ಗೊತ್ತು. ನಿಮ್ಮ ದೇಹವು ಏನಾಗಿದೆ? ಕರ್ತನ ಬಿಡಾರ, ಆಲಯವಾಗಿದೆ. Okay, your body is the temple of the Holy Spirit. Holy Spirit lives inside of you. ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಸುತ್ತಾನೆ, ನೀವು ಆತನ ಆಲಯವಾಗಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತು. And we also saw some more verses, right? Our spirit became one with the Holy Spirit. ಪವಿತ್ರಾತ್ಮನ ಜೊತೆಗೆ ನಮ್ಮ ಆತ್ಮವು ಸೇರ್ಪಡೆಯಾಯಿತು, ನಾವು ಐಕ್ಯರಾಗಿದ್ದೇವೆ ಎಂಬುದಾಗಿ ನಾವು ನೋಡಿದ್ವಿ. That is a done deal. It is sealed. ಅದು ಆದಂತ ವಿಷಯವಾಗಿದೆ, ಮುದ್ರಿಸಲ್ಪಟ್ಟಂತ ವಿಷಯವಾಗಿದೆ. Okay, Holy Spirit is inside of you. He will never leave you. ಪವಿತ್ರಾತ್ಮನು ನಮ್ಮೊಳಗಿದ್ದಾನೆ, ಆತನ ಎಂದಿಗೂ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ. Because he is in you, you are called believer. ನಿಮ್ಮಲ್ಲಿ ಆತನಿರುವುದರಿಂದ ನೀವು ವಿಶ್ವಾಸಿ ಎಂಬುದಾಗಿ ಕರೆಯಲ್ಪಡ್ತೀರಾ. Because he is in you, you are saved. You are called as saved person. ನೀವು ಆತನಲ್ಲಿ ಇರುವುದರಿಂದ ನೀವು ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ಕರೆಯಲ್ಪಡ್ತೀರಾ. Praise the Lord.
Okay, this is indwelling of the Holy Spirit. ಇದು ಪವಿತ್ರಾತ್ಮನ ನಮ್ಮಲ್ಲಿ ನೆಲೆಸಿದ್ದಾರೆ ಎಂಬುದಾಗಿ ಅರ್ಥ. Okay, and there is another thing that we see in the Bible. It is the influence of the Holy Spirit. ಇನ್ನೊಂದು ವಿಷಯ ನಾವು ನೋಡ್ತೇವೆ, ಅದೇನೆಂಬುದಾಗಿ ಹೇಳಿದ್ರೆ ಪ್ರಭಾವ, ಪವಿತ್ರಾತ್ಮನ ಪ್ರಭಾವ ಎಂಬುದಾಗಿ. Okay, that is Holy Spirit coming upon a person. ಅಂದ್ರೆ ಪವಿತ್ರಾತ್ಮನು ನಮ್ಮ ಒಬ್ಬ ಮನುಷ್ಯನ ಮೇಲೆ ಬರುವಂತದ್ದಾಗಿದೆ. Okay, when Holy Spirit comes upon us, ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ what happens? ಏನಾಗುತ್ತದೆ? You receive power. ನಮಗೆ ಬಲವು ಕೊಡಲ್ಪಡುತ್ತದೆ. Praise God. Praise the Lord. So this is for the ministry. ಇದು ಸೇವೆಗೋಸ್ಕರವಾದಂತಹ ಒಂದು ಬಲವಾಗಿದೆ. Hallelujah. See, you must understand today, you don't need more Holy Spirit. ನಿಮಗೆ ಜಾಸ್ತಿ ಪವಿತ್ರಾತ್ಮ ಬೇಕಾಗಿಲ್ಲ. Okay, Holy Spirit is Holy Spirit. ಪವಿತ್ರಾತ್ಮರೇ ಆಗಿದ್ದಾರೆ. Okay, he is given to you in full measure. ಅವರನ್ನು ನಿಮಗೆ ಒಂದು ಸಂಪೂರ್ಣವಾಗಿ ಕೊಡಲ್ಪಟ್ಟಿದ್ದಾರೆ, ಅದಕ್ಕೆ ಯಾವ ಅಳತೆಗಳಿಲ್ಲ. Okay, and he is called as streams of living waters flowing out of your belly. ಆತನು ನಿಮ್ಮಲ್ಲಿ ಹರಿಯುವಂತ ಜೀವಕರವಾದ ಬುಗ್ಗೆ ಎಂಬುದಾಗಿ ಕರೆಯಲ್ಪಡ್ತಾರೆ. Okay, that means that unlimited presence of the Holy Spirit is in you. ಅಂದ್ರೆ ಅನಿಯಮಿತವಾದಂತಹ ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾರೆ ಎಂಬುದಾಗಿ ಅರ್ಥ. Okay, the same Holy Spirit who raised Jesus from the dead. ಅದೇ ಪವಿತ್ರಾತ್ಮನು ಯೇಸು ಸ್ವಾಮಿಯನ್ನ ಸತ್ತೊಳಗಿಂದ ಎಬ್ಬಿಸಿದಾತನು. Okay, the same Holy Spirit who led Jesus. ಅದೇ ಪವಿತ್ರಾತ್ಮ ದೇವರು ಯೇಸು ಸ್ವಾಮಿಯನ್ನ ನಡೆಸಿದಂತ ದೇವರಾಗಿದ್ದಾರೆ. Okay, the same Holy Spirit who sat upon Jesus in the form of dove is inside of you. ಅದೇ ಪವಿತ್ರಾತ್ಮ ದೇವರು ಯೇಸು ಸ್ವಾಮಿಯ ಮೇಲೆ ಪಾರಿವಾಳ ದೋಪಾದಿಯಲ್ಲಿ ಇರುವುದನ್ನ ನಾವು ನೋಡ್ತೇವೆ. ಅದೇ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಕೂಡ ಇದ್ದಾರೆ. Hallelujah. Hallelujah. Okay, but the second thing is influence of the Holy Spirit. The Holy Spirit coming upon you. ಎರಡನೇ ವಿಷಯ ಎಂಬುದಾಗಿ ಹೇಳಿದ್ರೆ ಪವಿತ್ರಾತ್ಮನ ಪ್ರಭಾವ ನಮ್ಮ ಮೇಲೆ ಇರುವಂತದ್ದು ಅಥವಾ ಪವಿತ್ರಾತ್ಮ ನಮ್ಮಲ್ಲಿ ಇಳಿಯುವಂತದ್ದು. Okay, or in some places it is written about infilling of the Holy Spirit. ಇನ್ನು ಕೆಲವು ಸ್ಥಳಗಳಲ್ಲಿ ಅದು ಬರೆದದೆ ಪವಿತ್ರಾತ್ಮನಿಂದ ತುಂಬಲ್ಪಡುವಂತದ್ದು ಎಂಬುದಾಗಿ. Okay, so being filled or Holy Spirit coming upon you or Holy Spirit leading you, this is another category. ಪವಿತ್ರಾತ್ಮನಿಂದ ತುಂಬಲ್ಪಡುವಂತದ್ದು, ಪವಿತ್ರಾತ್ಮ ನಿಮ್ಮನ್ನು ಮುನ್ನಡೆಸುವಂತದ್ದು ಒಂದು ಕ್ಯಾಟಗರಿ ಆಗಿದೆ. Okay, for you to be more clear, let's use Paul's example. ಪೌಲನು ಕೊಟ್ಟಂತ ಉದಾಹರಣೆಯನ್ನು ನಾವು ನೋಡೋಣ. Acts 9:17 ಓದೋಣ ಒಂದ್ಸರಿ. ಅಪೊಸ್ತಲ ಕೃತ್ಯಗಳು 9:17 ಓದೋಣ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಪೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಆತನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. Amen. Praise the Lord. Praise the Lord. Here we see the salvation experience of Paul. ಇಲ್ಲಿ ಪೌಲನ ಒಂದು ರಕ್ಷಣೆಯ ಅನುಭವದ ಕುರಿತಾಗಿ ನಾವು ಓದುತ್ತಾ ಇದ್ದೇವೆ. Okay, and here Ananias laid hand upon Paul and he is speaking these words. ಇಲ್ಲಿ ಅನನೀಯನು ಪೌಲನ ಮೇಲೆ ಕೈ ಇಟ್ಟು ಎಲ್ಲ ವಾಕ್ಯಗಳನ್ನ ಹೇಳ್ತಾ ಇದ್ದಾನೆ ಎಂಬುದಾಗಿ ನಮಗೆ ಗೊತ್ತು. And he said that Jesus sent me so that you will receive salvation, you will be filled with the Holy ಯೇಸು Spirit. ಸ್ವಾಮಿ ನನ್ನನ್ನು ಕಳಿಸಿದನು, ನೀನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಮತ್ತು ರಕ್ಷಣೆಯ ಅನುಭವ ನಿಮಗೆ ಆಗಬೇಕೆಂಬುದಾಗಿ ಅನನೀಯನು ಹೇಳ್ತಾನೆ ಪೌಲನಿಗೆ. Okay, so there he took baptism. Paul submitted his life to Christ. ಕೂಡಲೇ ಪೌಲನು ಯೇಸು ಕ್ರಿಸ್ತನಿಗೆ ಅಲ್ಲಿ ತನ್ನನ್ನು ಒಪ್ಪಿಸಿಕೊಡುವಂತದ್ದು, ದೀಕ್ಷಾಸ್ನಾನ ತೆಗೆಯುವಂತದನ್ನ ನಾವು ನೋಡ್ತೇವೆ. He accepted Jesus as his Messiah. ಯೇಸು ಸ್ವಾಮಿಯನ್ನ ತನ್ನ ಸ್ವಂತ ರಕ್ಷಕನಾಗಿ ಆತನು ಸ್ವೀಕರಿಸ್ತಾನೆ. Okay, he was filled with the Holy Spirit. ಆತನು ಪವಿತ್ರಾತ್ಮನಿಂದ ತುಂಬಿಸಲ್ಪಡ್ತಾನೆ. Okay, we see some more examples. ಕೊರ್ನೇಲಿಯನ ಮನೆಯಲ್ಲಿ, right? ಇನ್ನು ಕೆಲವು ಉದಾಹರಣೆ ನಾವು ಕೊರ್ನೇಲಿಯನ ಮನೆಯಲ್ಲಿ ನಡೆದ ಸಂಗತಿಗಳ ಕುರಿತಾಗಿ ಓದಬಹುದು. They were all very sincere, devoted people. ಅವರೆಲ್ಲ ನಿಜವಾಗಿ ಭಕ್ತಿಯಿಂದ ಕೂಡಿದಂತ ಜನರಾಗಿದ್ರು. Okay, but when Peter preached the gospel, ಆದ್ರೆ ಪೇತ್ರನು ಸುವಾರ್ತೆಯನ್ನು ಅವರಿಗೆ ಬೋಧಿಸಿದಾಗ they accepted it and they received Holy Spirit. ಅವರು ಅದನ್ನ ಸ್ವೀಕರಿಸಿ ಕ್ರಿಸ್ತನ ಅನುಭವವನ್ನು ಪಡೆದು ಪವಿತ್ರಾತ್ಮನನ್ನ ಪಡೆದರು, ದೀಕ್ಷಾಸ್ನಾನ ಕೂಡ ಪಡೆದರು. Okay, this is salvation experience. ಇದೇ ಒಂದು ಸಾಲ್ವೇಷನ್ ಸುವಾರ್ತೆ ಅನುಭವವಾಗಿದೆ, ರಕ್ಷಣೆ ಅನುಭವವಾಗಿದೆ. Okay, but in Acts 13:9 we see again Paul being filled with the Holy Spirit. ಮತ್ತೊಂದು ಬಾರಿ ನಾವು ನೋಡಿದಾಗ ಅಪೊಸ್ತಲ ಕೃತ್ಯಗಳು 13:9 ವಚನದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತವಾಗಿ ಅವನನ್ನು ದೃಷ್ಟಿಸಿ ನೋಡಿ, ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿದವನೇ, ಸೈತಾನನ ಮಗನೇ ಎಂದು ಹೇಳಿದನು. Okay, read again first line. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ಪವಿತ್ರಾತ್ಮನ ಭರಿತನಾಗಿ. Praise God. He was filled with the Holy Spirit. ಪವಿತ್ರಾತ್ಮ ಭರಿತನಾಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, this already by this time, before this incident itself, he was already doing ministry. ಈ ಒಂದು ಸನ್ನಿವೇಶ ನಡೆಯುವುದಕ್ಕಿಂತ ಮುಂಚಿತವಾಗಿ ಪೌಲನು ಆಗ್ಲೇ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದನು ಎಂಬುದಾಗಿ ನಾವು ಓದಿದ್ವಿ. He was doing mighty ministry. ಅವನು ಉತ್ತಮ ಬಲಿಷ್ಠವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಓದಿದ್ವಿ. Here again in this incident it is saying that
Again he is filled with the Holy Spirit. ಇಲ್ಲಿ ಇದೇ ಸನ್ನಿವೇಶದಲ್ಲಿ ಬರೆಯಲ್ಪಟ್ಟಿದೆ, ಆತನು ಪವಿತ್ರಾತ್ಮ ಭರಿತನಾದನು ಎಂಬುದಾಗಿ. ಆದ ನಂತರ ಏನ್ ಮಾಡಿದ? What did he do after that? ಅದಾದ್ಮೇಲೆ ಏನ್ ಮಾಡಿದನು? ದೃಷ್ಟಿಸಿ ನೋಡಿ ಸೀಮೋನನ್ನ ಗದರಿಸಿದನು. He rebuked him. He delivered that person. ಆ ಮನುಷ್ಯನನ್ನ ಸಂಪೂರ್ಣವಾಗಿ ಬಿಡಿಸಿದನು ಎಂಬುದಾಗಿ. All right, praise God. Praise Lord. So one more incident we'll see, Acts chapter 4. ಇನ್ನೊಂದು ಸನ್ನಿವೇಶ ನೋಡೋಣ. Acts chapter 4 23 to 31 if you see. ಅಪೊಸ್ತಲ ಕೃತ್ಯಗಳು 4:23. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನು ತಿಳಿಸಿದರು. Okay, so here in this incident if you continue to read until 31 verse, 31ನೇ ವಚನದವರೆಗೆ ನಾವು ಈ ಭಾಗವನ್ನು ಓದಿದ್ರೆ, okay, so these are the same people who received Holy Spirit during Pentecost, day of Pentecost. ಈ ಒಂದು ಪೆಂತೆಕೋಸ್ಟ್ ದಿನದಂದು ಪವಿತ್ರಾತ್ಮನ ಅನುಭವವಾದಂತ ಇದೇ ಜನರು. Okay, here again if you read this, all this actually 8 verses are there, that's why we're not reading. ಈ 8 ವಚನಗಳಲ್ಲಿ ಓದುದಾದ್ರೆ ಆ ಒಂದು ಸನ್ನಿವೇಶವನ್ನ, okay, again they are freshly filled with the Holy Spirit. ಅವರು ಮತ್ತೆ ಪವಿತ್ರಾತ್ಮನ ಅನುಭವವನ್ನು ಹೊಂದಿದ್ದಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ. They received that boldness to share gospel again. ಸತ್ಯವೇದವನ್ನು ಬೋಧಿಸಲಿಕ್ಕೆ ಧೈರ್ಯದಿಂದ ತುಂಬಿಸಲ್ಪಡ್ತಾರೆ ಎಂಬುದಾಗಿ ನೋಡ್ತೇವೆ. Okay, that place started to shake. ಆ ಒಂದು ಸ್ಥಳ ಅಲುಗಾಡಲು ಪ್ರಾರಂಭಿಸಿತು ಎಂಬುದಾಗಿ ನಾವು ನೋಡ್ತೇವೆ. Earthquake came. ಅಂದ್ರೆ ಅದು ಭೂಕಂಪ ಬಂದ ರೀತಿಯಲ್ಲಿ ಆಯಿತು ಆ ಸ್ಥಳದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. And there the word of God says everybody was filled with the Holy Spirit. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಎಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರು ಎಂಬುದಾಗಿ. Hallelujah. Praise the Lord. Praise the Lord. So this being filled with the Holy Spirit is different from the salvation experience. ಅಂದ್ರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂತದ್ದು ಒಂದು ರಕ್ಷಣೆ ಅನುಭವದಿಂದ ವಿಭಿನ್ನವಾಗಿದೆ. Okay, we have the Holy Spirit. ನಮಗೆ ಪವಿತ್ರಾತ್ಮ ಇದೆ. Okay, so what is the meaning of being filled with the Holy Spirit? ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು ಎಂಬುದಾಗಿ ಹೇಳಿದ್ರೆ ಅರ್ಥವೇನು? It is for the sake of ministry. ಅದು ಸೇವೆಗೋಸ್ಕರ ಕೊಡಲ್ಪಟ್ಟಂತ ಒಂದು ಅಭಿಷೇಕವಾಗಿದೆ. Hallelujah. Praise God. Right. So being led by the Holy Spirit is for the ministry, right? ಪವಿತ್ರಾತ್ಮನಿಂದ ಮುನ್ನಡೆಸಲ್ಪಡುವಂತದ್ದು ಸೇವೆಗೋಸ್ಕರವಾಗಿದೆ. Okay, how do we reach that stage, or how can we be filled with the Holy Spirit and led by the Holy Spirit the way Paul was led? ಪೌಲನು ಹಾಗೂ ಇತರ ಜನರು ಸೇವೆಯಲ್ಲಿ ಮುನ್ನಡೆಸಿದ ರೀತಿಯಲ್ಲಿ ನಾವು ಹೇಗೆ ಮುನ್ನಡೆಯಲು ಸಾಧ್ಯ? Okay, this is a fresh empowerment from the Holy Spirit. ಇದು ಪವಿತ್ರಾತ್ಮನಿಂದ ನಮಗೆ ಸಿಗುವಂತಹ ತಾಜಾ ತುಂಬಿಸಲ್ಪಡುವಿಕೆ ಆಗಿದೆ. Okay, and it happens regularly. ಅದು ಪ್ರತಿನಿತ್ಯವಾಗುವಂತದ್ದಾಗಿದೆ. Okay, so being filled with the Holy Spirit is not one time event. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು ಒಂದು ಸಲ ಮಾತ್ರ ನಡೆಯುವಂತ ಸಂಗತಿ ಅಲ್ಲ. Okay, now one big question. ಒಂದು ದೊಡ್ಡ ಪ್ರಶ್ನೆ. Everybody is given the Holy Spirit. ಎಲ್ಲರಿಗೆ ಪವಿತ್ರಾತ್ಮ ಕೊಡಲ್ಪಟ್ಟಿದೆ. I mean all the believers. ಎಲ್ಲ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಿದೆ. Okay, all are sealed with the Holy Spirit. ಎಲ್ಲರೂ ಪವಿತ್ರಾತ್ಮನಿಂದ ಮುದ್ರಿತ ಹೊಂದಿದ್ದೇವೆ. Nobody is given in small measures. ಯಾರಿಗೂ ಬೇರೆ ಬೇರೆ ಪ್ರಮಾಣದಲ್ಲಿ ಕೊಟ್ಟಿಲ್ಲ. Okay, everybody is given complete Holy Spirit. ಎಲ್ಲರಿಗೆ ಒಂದೇ ಪ್ರಮಾಣದಲ್ಲಿ ಸಂಪೂರ್ಣ ಪವಿತ್ರಾತ್ಮ ಕೊಡಲ್ಪಟ್ಟಿರ್ತಾರೆ. Okay, then how is this different? ಮತ್ತೆ ಇದು ಹೇಗೆ ವಿಭಿನ್ನವಾಗಿದೆ? If already full Holy Spirit is in you, ಈ ಸಂಪೂರ್ಣ ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದರೆ ಆಗ್ಲೇ what should we pray for? ನಾವು ಯಾವುದಕ್ಕೋಸ್ಕರ ಪ್ರಾರ್ಥಿಸಬೇಕಾಗಿದೆ? ಇನ್ನು should we pray for more Holy Spirit or not? ಇನ್ನೂ ಹೆಚ್ಚು ಪವಿತ್ರಾತ್ಮಕ್ಕೋಸ್ಕರ ಪ್ರಾರ್ಥಿಸಬೇಕಾಗಿದೆಯಾ? ಇಲ್ಲ. ಈಗ ಹಾಗೆ ಉಂಟಲ್ಲ, ಹಾಗೆ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮ ಬೇಕು ಎಂಬುದಾಗಿ ಕೇಳೋದು ಬೇಡವಾ? ಬೇಡ ಅಂತೀರಾ? ಯಾರು ಕೇಳಿಲ್ಲ? Praise the Lord. Good observation actually. Okay, see, it is not praying for more Holy Spirit. ಇನ್ನು ಹೆಚ್ಚು ಪವಿತ್ರಾತ್ಮನಿಗೆ ಪ್ರಾರ್ಥಿಸುವಂತದ್ದಲ್ಲ. This is the point where we surrender ourselves to the Holy Spirit. ಈ ಒಂದು ಹಂತದಲ್ಲಿ ನಾವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವಂತದ್ದು ಆಗಿದೆ. Hallelujah. Hallelujah. Okay, last time we were discussing about this, right? ಕಳೆದ ಒಂದು ವಾರ ನಾವು ಇದ್ರ ಕುರಿತಾಗಿ ಚರ್ಚಿಸ್ತಾ ಇದ್ವಿ. Okay, we don't need more of him. ಇನ್ನು ಹೆಚ್ಚಾದ ಪ್ರಮಾಣದಲ್ಲಿ ಆತನ ನಮಗೆ ಬೇಕಾಗಿಲ್ಲ. Okay, we should give ourselves more. ನಾವು ಹೆಚ್ಚಾಗಿ ನಮ್ಮನ್ನ ಆತನಿಗೆ ಕೊಡಬೇಕಾಗಿದೆ. Okay, many times our prayers, our songs are like this. ನಾವು ತುಂಬಾ ಸಲ ನಮ್ಮ ಹಾಡುಗಳು, ನಮ್ಮ ಪ್ರಾರ್ಥನೆಗಳು ಈ ರೀತಿಯಾಗಿವೆ. Many times we sing songs or prayers saying that Lord, I need you more. I need you more ಎಂಬುದಾಗಿ ನಾವು ಹಾಡುಗಳನ್ನ ಹಾಡ್ತೇವೆ. ನೀನು ಇನ್ನೂ ಹೆಚ್ಚಾಗಿ ನನಗೆ ಬೇಕು ಎಂಬುದಾಗಿ ಪವಿತ್ರಾತ್ಮ. There is one beautiful song, Lord, I need you more than anything. I need you more. Nice song, very beautiful song. Okay, very meaningful song. ಈ ತರ ಒಂದು ಸುಂದರವಾದಂತಹ ಹಾಡಿದೆ. What do you mean I need you more? ನೀನು ನನಗೆ ಹೆಚ್ಚಾಗಿ ಬೇಕು ಎಂಬುದಾಗಿ He completely gave himself. ಆತನು ಆಗ್ಲೇ ಸಂಪೂರ್ಣವಾಗಿ ಆತನನ್ನು ನಿಮಗೆ ಒಪ್ಪಿಸಿಕೊಟ್ಟಿದ್ದಾನೆ. We don't need him more. ಆತನು ನಮಗೆ ಹೆಚ್ಚಾಗಿ ಬೇಕಾಗಿಲ್ಲ. You have to give yourself more. ನೀವು ನಿಮ್ಮನ್ನ ಹೆಚ್ಚಾಗಿ ಆತನಿಗೆ ಕೊಡಬೇಕಾಗಿದೆ. Hallelujah. Hallelujah. When we don't feel the presence of God, ನಾವು ಪವಿತ್ರಾತ್ಮನ ಅನುಭವವನ್ನು ಹೊಂದದೆ, ಆ ಪವಿತ್ರಾತ್ಮನ ಒಂದು ಸ್ಪರ್ಶ
ಅನುಭವ ನಮಗೆ ಆಗದೇ ಇದ್ದ ಪಕ್ಷದಲ್ಲಿ Okay, when we don't think that, we think sometimes we think that God is very far away. ಕೆಲವೊಂದು ಸಂದರ್ಭದಲ್ಲಿ ನಾವು ಆಲೋಚಿಸ್ತೇವೆ ದೇವರು ತುಂಬಾ ದೂರವಾಗಿದ್ದಾರೆ ನಮ್ಮಿಂದ ಎಂಬುದಾಗಿ. But even in that situation, He has never left you. ಆ ಪರಿಸ್ಥಿತಿಯಲ್ಲಿ ಕೂಡ ಆತನು ನಿಮ್ಮನ್ನು ಎಂದಿಗೂ ಬಿಟ್ಟು ಕೊಟ್ಟಿಲ್ಲ ಎಂಬುದಾಗಿ ನೀವು ನೆನಪಿನಲ್ಲಿ He is not ಇಟ್ಕೊಳ್ಬೇಕಾಗಿದೆ. the one who's far away. ಆತನು ನಿಮ್ಮಿಂದ ದೂರವಾಗಿಲ್ಲ. It is us who need to surrender to Him. ನಾವು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. Hallelujah. Hallelujah. Praise God. Praise the Lord. In the tough times, in the difficult times, ಕಷ್ಟ ಸಂದರ್ಭದಲ್ಲಿ ಮತ್ತು ದುಃಖದ ಸಂದರ್ಭದಲ್ಲಿ there is a beautiful song from Don Moen, wonderful singer, man of God. He sings saying that, Lord, you seem so far away, 1,000,000 miles or more. ನೀನು ನನ್ನಿಂದ ದೂರವಾಗಿದ್ದಿ ಎಂಬುದಾಗಿ ನಂಗೆ ಅನಿಸ್ತಾ ಇದೆ ಎಂಬುದಾಗಿ ಡಾನ್ ಮಾಯಿನ್ ಅವರೊಂದು ಹಾಡನ್ನು ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ. Okay, there is also some songs which sing the songs of David, saying, Lord, don't take Holy Spirit away from me, renew right spirit within me. ಪವಿತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ, ನೂತನವಾದಂತಹ ಒಂದು ಆತ್ಮವನ್ನು ನನ್ನಲ್ಲಿ ತುಂಬಿಸಿ ಎಂಬುದಾಗಿ ದಾವೀದನ ಕೀರ್ತನೆಗಳು ಕೂಡ ಇವೆ. Okay, maybe in Kannada also some songs are there like this. I sing English songs, that's why I'm saying these things. ಕನ್ನಡದಲ್ಲಿ ಕೂಡ ಕೆಲವು ಹಾಡುಗಳು ಹೀಗೆ ಇವೆ. Okay, when we were singing these songs, we cried and we prayed. ನಾವು ಈ ಹಾಡನ್ನು ಹಾಡ್ತಿರುವಾಗ ನಾವು ಕೂಡ ಅತ್ತು ಪ್ರಾರ್ಥಿಸಿದ್ವಿ. ಹೌದು, After the service we thought, wow, what a powerful worship. ತುಂಬಾ ಒಂದು ಶಕ್ತಿಯುತವಾದ ಆರಾಧನೆ ಎಂಬುದಾಗಿ ನಾವು ಅನಿಸಿದ್ವಿ. Just sing this, you start to sing this song, Lord, you seem so far away, million miles or more. I'm living in this darkness, so far away from you. When you think about it, you start crying, right? ನೀವು ಇದರ ಕುರಿತಾಗಿ ಆಲೋಚಿಸುವಾಗ ನಿಮಗೆ ಅಳು ಬರುತ್ತದಲ್ಲ. See, I feel like crying now when I think about that. ಈಗ ಅದರ ಬಗ್ಗೆ ಆಲೋಚಿಸುವಾಗ ನನಗೆ ಅಳು ಬರ್ತಾ ಇದೆ. But the truth of the word of God is He is inside of you. ಆದ್ರೆ ದೇವರ ವಾಕ್ಯದ ಸತ್ಯ ಎಂಬುದಾಗಿ ಹೇಳಿದ್ರೆ ಆತನು ನಿಮ್ಮೊಳಗಿದ್ದಾನೆ. Praise the Lord. Praise the Lord. He has never left your side. ಆತನು ನಿಮ್ಮನ್ನು ಎಂದಿಗೂ ಬಿಟ್ಟು ಕೊಟ್ಟಿಲ್ಲ. He will never leave you nor forsake you. ಆತನು ನಿಮ್ಮನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ, ಮರೆಮಾಚುವುದಿಲ್ಲ. Even when you feel that He is far away, 1,000,000 miles, ನಿಮಗೆ ಅನಿಸಿದ್ರು ಕೂಡ ಆತನು ನಿಮ್ಮಿಂದ ದೂರವಾಗಿದ್ದಾನೆ ಎಂಬುದಾಗಿ ಅನಿಸಿದ್ರು ಕೂಡ He is not far away. ಆತನು ದೂರವಾಗಿಲ್ಲ. When you come across this kind of songs, don't listen to them. ನೀವು ಈ ತರದ ಹಾಡನ್ನ ಒಂದು ಕೇಳುವಾಗ ಅದನ್ನ ಕೇಳ್ಬಿಡಿ. Very emotional, it will twist your heart. ನಿಮ್ಮ ಹೃದಯವನ್ನೇ ಅದು ಹೃದಯನ ಪಿಂಡೇಸ್ತದೆ. ನಿಮ್ಮ ಹೃದಯವನ್ನ ಹಿಂಡಿ ಬಿಡುತ್ತದೆ. Okay, but there is no truth in that. ಅದರಲ್ಲಿ ಆದ್ರೆ ಸತ್ಯವಿಲ್ಲ. Okay, it is better to be joyful with the truth than to be sad with the lies. ಸತ್ಯದಲ್ಲಿ ನೀವು ಹರ್ಷಿಸುವುದು ಉತ್ತಮವಾಗಿದೆ, ಆ ಒಂದು ಸುಳ್ಳಲ್ಲಿ ನೀವು ದುಃಖಿಸುವುದಕ್ಕಿಂತ. Okay, that is not worship. ಅದು ಆರಾಧನೆ ಅಲ್ಲ. It is just emotional crying. ಅದು ಸುಮ್ಮನೆ ನಿಮ್ಮನ್ನ ಜಿಗುಪ್ಸೆಗೊಳಪಡಿಸ್ತದೆ. Time waste. ಟೈಮ್ ವೇಸ್ಟ್. You better cry in the presence of God instead of crying out some lies. ಈ ಹಾಡನ್ನು ಕೇಳುವುದಕ್ಕಿಂತ ನೀವು ದೇವರ ಪ್ರಸನ್ನತೆಯಲ್ಲಿ ಅಳಬಹುದಾಗಿದೆ. So now time is up, but then in the coming week we're going to see. ಬರುವ ವಾರ ನಾವು ಇನ್ನೂ ಕೆಲವು ವಿಷಯಗಳನ್ನ ಇದರ ಕುರಿತಾಗಿಯೇ ಚರ್ಚಿಸಲಿದ್ದೇವೆ. We're going to see how we can surrender ourselves to the Holy Spirit. ನಾವು ಪವಿತ್ರಾತ್ಮನಿಗೆ ಹೇಗೆ ಒಪ್ಪಿಸಿ ಕೊಡಬಹುದು ಇನ್ನು ಹೆಚ್ಚಾಗಿ ಎಂಬುದಾಗಿ ನಾವು ನೋಡೋಣ. Praise the Lord. Praise the Lord. It is like we discussed now. He is not far away from you. ಆತನು ನಿಮ್ಮಿಂದ ದೂರವಾಗಿಲ್ಲ. The times when you don't feel His presence. ಆತನ ಅನುಭವ ನಿಮಗೆ ಆಗದೇ ಇದ್ದಲ್ಲಿ, ಕೆಲವು ಸಂದರ್ಭದಲ್ಲಿ ಆತನ ಪ್ರಸನ್ನತೆ ಅನುಭವ ನಿಮಗೆ ಆಗದೇ ಇದ್ದಲ್ಲಿ, Okay, it is because that our mind is not set upon that. ಆತನ ಒಂದು ಕಡೆ ನಿಮ್ಮ ಗಮನವಿಲ್ಲ ಎಂಬುದಾಗಿ ಇದರ ಅರ್ಥ. Okay, it is because we are worried about something, our mind is on that. ಯಾವುದರ ಕುರಿತಾಗಿ ನಾವು ಚಿಂತಿಸ್ತಾ ಇದ್ದೇವೆ, ನಮ್ಮ ಮನಸ್ಸು ಅದರಲ್ಲಿ ಇದೆ ಎಂಬುದಾಗಿ. Okay, or sometimes when we go through something, it feels like God is not answering my prayers. He is not listening to me. ಕೆಲವು ಪರಿಸ್ಥಿತಿಯಿಂದ ನಾವು ಹಾದು ಹೋಗ್ತಾ ಇದ್ರೆ, ಕಷ್ಟದ ಪರಿಸ್ಥಿತಿ, ನಮಗೆ ಅನಿಸ್ತದೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ದೇವರು ನಮ್ಮ ಜೊತೆ ಇಲ್ಲ ಎಂಬುದಾಗಿ. Sometimes for many weeks we don't feel God is speaking to us. ಕೆಲವೊಂದು ಸಂದರ್ಭದಲ್ಲಿ ಹಲವಾರು ದಿನಗಳು, ಹಲವಾರು ವಾರಗಳು ದೇವರು ನಮ್ಮ ಜೊತೆ ಮಾತನಾಡ್ತಾ ಇಲ್ಲ ಎಂಬುದಾಗಿ ನಾವು ಅನಿಸ್ತದೆ. But it is because of our thoughts, our own patterns, but not that He has left. ಆದ್ರೆ ಇದೆಲ್ಲ ಆಲೋಚನೆಗಳು ನಿಮ್ಮ ಒಂದು ಆಲೋಚನೆಗೆ ಸೀಮಿತವಾಗಿದೆ. ಆತನು ನಿಮ್ಮನ್ನು ಎಂದಿಗೂ ಬಿಟ್ಟು ಕೊಟ್ಟಿಲ್ಲ. Even in the time of sin. ನೀವು ಪಾಪದಲ್ಲಿ ಇದ್ದಾಗಲೂ ಕೂಡ. Okay, even in the time of sin He has not left you. ನೀವು ಪಾಪದಲ್ಲಿ ಇದ್ದಾಗಲೂ ಕೂಡ ಆತನು ನಿಮ್ಮನ್ನು ಬಿಟ್ಟು ಕೊಟ್ಟಿಲ್ಲ. If He leaves you at the time of sin, ಆ ಸಂದರ್ಭದಲ್ಲಿ ಆತನು ನಿಮ್ಮನ್ನು ಬಿಡುವುದೇ ಆದ್ರೆ there is no coming back. ಇನ್ನು ವಾಪಸ್ ಬರುವಂತದ್ದಿಲ್ಲ, ಸಾಧ್ಯವೇ ಇಲ್ಲ. Gone, the life is gone. ನಮ್ಮ ಜೀವಿತ ಹೋಗಿ ಬಿಡುತ್ತದೆ. But every time, even if we fall, we're raising up again. Why? ಆದ್ರೆ ನಾವು ಬಿದ್ದು ಹೋದಾಗೆಲ್ಲ ಎದ್ದು ನಿಲ್ಲುವುದು ಹೇಗೆ ಸಾಧ್ಯ? Because He is in us. ಯಾಕಂದ್ರೆ ಆತನು ನಮ್ಮಲ್ಲಿ ಇದ್ದ ಕಾರಣದಿಂದ. Hallelujah. Praise God. Today you believe firmly that Holy Spirit. ಇವತ್ತು ನೀವು ಖಚಿತವಾಗಿ ನಂಬಬೇಕಾಗಿದೆ, ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ನೆಲೆಸಿದ್ದಾನೆ ಎಂಬುದಾಗಿ. ನೆಲೆಸುತ್ತಾನೆ. Praise God. Praise You know, the in Lord. the names of the Holy Spirit, ಪವಿತ್ರಾತ್ಮನ ಹಲವಾರು ನಾಮಗಳಲ್ಲಿ, ಹೆಸರುಗಳಲ್ಲಿ we saw that He is like the rivers. ನಾವು ನೋಡಿದ್ವಿ ಆತನು ಒಂದು ಹೊಳೆಯಾಗಿದ್ದಾನೆ ಎಂಬುದಾಗಿ, ಹರಿಯುವ ಹೊಳೆಯಾಗಿದ್ದಾನೆ. Okay, so He is as fresh as the river. ಹೊಳೆಯುವ ನದಿಯಾಗಿದ್ದಾರೆ. Okay, so river has freshness and also power. ಆ ನದಿಯಲ್ಲಿ ಒಂದು ನೂತನತ್ವ ಇದೆ, ಶಕ್ತಿ ಇದೆ, ಬಲ
ಇದೆ. Okay, and he is like the air. ಆತನು ಒಂದು ಗಾಳಿಯ ರೀತಿಯಲ್ಲಿ Okay. ಕೂಡ ಇದ್ದಾರೆ. His name is Ruach, right? ಆತನ Ruach in, ಹೆಸರು Hebrew. ರೂವಾ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ರೂವಾ. Okay, means breath of God. ಅಂದ್ರೆ Air. ಆತನು ದೇವರ ಶ್ವಾಸವಾಗಿದ್ದಾನೆ, Okay. ಗಾಳಿಯಾಗಿದ್ದಾರೆ. He surrounds you like air. ಆತನು ನಿಮ್ಮನ್ನ ಗಾಳಿಯೋಪಾದಿಯಲ್ಲಿ ಆವರಿಸಿದ್ದಾನೆ. See, today you are seated in the heavenly realms with Jesus Christ. The word of ಇವತ್ತು God. ನೀವು ದೇವರ ವಾಕ್ಯ ಹೇಳ್ತದೆ, ಇವತ್ತು ನೀವು ಪರಲೋಕದಲ್ಲಿ ದೇವರ ಬಲಪಾಶ್ಯದಲ್ಲಿ ಕುಳಿತುಕೊಂಡಿದ್ದೀರಾ ಅಂದಾಗಿ. Okay, one of my I like this preacher very much, Sid Roth. He says that you are breathing the refined air of the heaven. ಸಿಡ್ರಾತ್ ಎಂಬ ಒಂದು ಸೇವಕರು ಹೀಗೆ ಹೇಳ್ತಾ ಇದ್ದಾರೆ, ನೀವು ಶ್ವಾಸಿಸುವಂತ ಆ ಒಂದು ಗಾಳಿ ಆ ಪರಲೋಕದ ಗಾಳಿ ಆಗಿದೆ ಎಂಬುದಾಗಿ. Praise God, because in spirit you are seated in the heavenly realms. ಯಾಕಂದ್ರೆ ಆತ್ಮದಲ್ಲಿ ನೀವು ಆ ಒಂದು ಸ್ವರ್ಗದಲ್ಲಿ ಆತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದೀರಾ ಎಂಬುದಾಗಿ ಅರ್ಥ. Hallelujah. Amen. You think about a boat. ನೀವು ಒಂದು ನಾವೆಯ ಕುರಿತಾಗಿ ಆಲೋಚಿಸಿ ಅಥವಾ ದೋಣಿಯ ಕುರಿತಾಗಿ ಆಲೋಚಿಸಿರಿ. And the boat is on the waters. ದೋಣಿಯು ನೀರಿನಲ್ಲಿ ಇದೆ. Okay, and waters only carry the boat, right? ಆ ಒಂದು ನೀರೇ ಆ ಒಂದು ದೋಣಿಯನ್ನ ಮುನ್ನಡೆಸ್ತದೆ. But for the boat to go forward, ಮುಂದೆ ದೋಣಿ ಹೋಗ್ಬೇಕಿದ್ರೆ we need air. ನಮಗೆ ಗಾಳಿ ಬೇಕಾಗಿದೆ. Okay, air pushes the boat. ಆ ಒಂದು ಗಾಳಿ ನೀರಿನಲ್ಲಿ ಬೋಟನ್ನ ಮುಂದುವರಿಸ್ತಾ ಹೋಗ್ತದೆ. Okay, and the sailor sails along with that. ಮತ್ತು ಆ ನಾವಿಕ ಆ ದೋಣಿಯನ್ನ ಮುನ್ನಡೆಸ್ತಾ ಹೋಗ್ತಾನೆ. And he directs it. ಮತ್ತು ಅದನ್ನ ಸರಿಯಾದ ದಿಕ್ಕಿನಲ್ಲಿ Okay, ತೆಗೆದುಕೊಂಡು that ಹೋಗ್ತಾನೆ. is how Holy Spirit is going to lead you. ಅದೇ ರೀತಿ ಪವಿತ್ರಾತ್ಮ ನಿಮ್ಮನ್ನ ಮುನ್ನಡೆಸ್ತಾನೆ. Like the waters below the boat. ಬೋಟಿನ ಕೆಳಗೆ ಇರುವಂತಹ ನೀರಿನ ಉಪಾದಿಯಲ್ಲಿ, Like the air that is moving the boat. ಆ ಬೋಟನ್ನ ಮುನ್ನಡೆಸುವ ಗಾಳಿ ಉಪಾದಿಯಲ್ಲಿ, Like the sailor that is giving direction to the boat. ನಾವಿಕನು ದೋಣಿಯನ್ನು ಮುನ್ನಡೆಸುವ ರೀತಿಯಲ್ಲಿ ಪವಿತ್ರಾತ್ಮನು ನಿಮ್ಮನ್ನು ಮುನ್ನಡೆಸ್ತಾನೆ. Holy Spirit will lead you. ಪವಿತ್ರಾತ್ಮನು ನಿಮ್ಮನ್ನ ಮುನ್ನಡೆಸ್ತಾರೆ. Praise God. Praise the Lord. So in the coming week we're going to learn more about this. ಬರುವ ವಾರ ನಾವಿನ್ನಷ್ಟು ಹೆಚ್ಚಾಗಿ ಇದರ ಕುರಿತಾಗಿ ಕಲಿಯೋಣ. And step by step let us take it into a deeper level and more intimate level. ಹಂತ ಹಂತವಾಗಿ ನಾವು ಇದನ್ನು ಇನ್ನೂ ಆತ್ಮಿಕವಾಗಿ ತೆಗೆದುಕೊಳ್ಳೋಣ. Okay, and we'll practice in our life. ನಾವು ಇದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸೋಣ. Okay, praise God. Praise the Lord. God bless us all. ದೇವರು ನಮ್ಮನ್ನು ಆಶೀರ್ವದಿಸಲಿ.